ನಮಸ್ತೆ ವೀಕ್ಷಕರೇ, ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಗ್ಯಾಲರಿಗೆ ಬಂದಿದ್ದೀನಿ. ಇವತ್ತು ನಂಜುಂಡಸ್ವಾಮಿ ಅವರ ಕ್ಯಾರಿಕೇಚರ್ ಎಕ್ಸಿಬಿಷನ್ ಇದೆ, ನಡೀತಾ ಇದೆ. ಬನ್ನಿ ಹೋಗೋಣ. ಸ್ನೇಹಿತರೆ ನೋಡಿ, ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ ನಂಜುಂಡಸ್ವಾಮಿ ಅವರ ಒಂದು ಕ್ಯಾರಿಕೇಚರ್ ಅನ್ನ ನೋಡ್ತಾ ಇದ್ದೀವಿ. ಇವತ್ತು ನಂಜುಂಡಸ್ವಾಮಿ ಅವರು ಮೂಲತಃ ಚಿತ್ರಕಲಾ ಕಲಾವಿದರಾಗಿದ್ದವರು, ರಿಯಲಿಸ್ಟಿಕ್ ಆರ್ಟಿಸ್ಟ್ ಆಗಿದ್ದವರು. ಅಚಾನಕ್ ಆಗಿ ಕ್ಯಾರಿಕೇಚರಿಗೆ ಬಂದಿದ್ದಾರೆ. ಈಗ 3-4 ವರ್ಷಗಳಿಂದ ಆ ಕ್ಯಾರಿಕೇಚರ್ ಕೂಡ ಅವರು ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿ ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಹೆಸರುವಾಸಿಯಾಗಿದ್ದಾರೆ ಕ್ಯಾರಿಕೇಚರ್ ನಲ್ಲೇನೆ ಕೂಡ. ನಂತರ ಅವರು ಕ್ಯಾರಿಕೇಚರ್ 4-5 ಎಕ್ಸಿಬಿಷನ್ಗಳನ್ನ ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಇವಾಗ. ಸರ್ ಹೇಳಿ. ಹೆಸರು ನಂಜುಂಡಸ್ವಾಮಿ ಅಂತ, ಚಿತ್ರಕಾರ ಹಾಗೂ ಆರ್ಟಿಸ್ಟ್. ಇವತ್ತು ನೀವೇನ್ ನೋಡ್ತಾ ಇದ್ದೀರಾ, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜ್ಯೋತ್ಸವದ ಪ್ರಯುಕ್ತ ಏರ್ಪಾಟಾಗಿರ್ತಕ್ಕಂಥ ಒಂದು ಕ್ಯಾರಿಕೇಚರ್ ಪ್ರದರ್ಶನ. ಇಲ್ಲಿ ಸುಮಾರು 90ರಿಂದ 100 ಕ್ಯಾರಿಕೇಚರ್ಗಳು ಪ್ರದರ್ಶಿತವಾಗಿದೆ. ಎಲ್ಲಾ ರಂಗಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ಒಂದು ಕ್ಯಾರಿಕೇಚರ್ ಪ್ರದರ್ಶನ ಇದು. ಮತ್ತೆ ಈಗ ನೀವಿಲ್ಲಿ ನನ್ನ ಎಡಗಡೆ ನೋಡ್ತಿರ್ತಕ್ಕಂಥ ಒಂದು ಚಿತ್ರ, ಇದು ನನ್ನ ಫೈನ್ ಆರ್ಟ್ ನಲ್ಲಿ ನನ್ನ ಗುರುಗಳಾದಂತ ಕೆ ಜ್ಞಾನೇಶ್ವರ್ ಅಂತ, ಶಿವಮೊಗ್ಗದವರು. ನಾವು ಮೂಲತಃ ಶಿವಮೊಗ್ಗದವರಾದ್ರಿಂದ ನಾನು ಅವ್ರ ಹತ್ರ ಟ್ರೈನಿಂಗ್ ಮಾಡಿದ್ದೆ. ಈ ಪ್ರದರ್ಶನದಲ್ಲಿ ಅವರ ಒಂದು ಕ್ಯಾರಿಕೇಚರ್ ಕೂಡ ಇಲ್ಲಿ ನಾನು ಮೊದಲನೇದಾಗಿ ಪ್ರದರ್ಶಿತ ಮಾಡಿದ್ದೀನಿ. ಅವರಿಗೆ, ಯಾಕೆಂದ್ರೆ ನಮಗೆ ವಿದ್ಯೆ ಕಲಿಸಿದಂತ ಗುರುಗಳು, ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡ್ತಿರ್ತಕ್ಕಂಥ ಒಂದು ಕ್ಯಾರಿಕೇಚರ್ BKS ಅಯ್ಯಂಗಾರ್ ಅಂತ ಹೇಳಿ, ತುಂಬಾ ಸುಪ್ರಸಿದ್ಧ ಯೋಗ ಪಟುಗಳು. ಅವರ ಒಂದು ಭಂಗಿಯನ್ನ ಇಲ್ಲಿ ನಾನು ವ್ಯಂಗ್ಯ ಭಾವಚಿತ್ರದ ಮೂಲಕ ವ್ಯಕ್ತಪಡಿಸ್ತೀನಿ. ಇನ್ನೂ ಅನೇಕ ಚಿತ್ರಗಳಿದೆ, ಈಗ ಅವರು ತೋರಿಸ್ತಾರೆ. ಇದು MTV ಆಚಾರ್ಯ ಅವ್ರದ್ದು. MTV ಆಚಾರ್ಯ ಅವರು ಚಂದಮಾಮ ಚಿತ್ರದ ರೂವಾರಿಗಳು. ಜೊತೆಯಲ್ಲಿ ಅವರ ಒಂದು ಚಿತ್ರಕಲಾ ಭವನ, ಆಚಾರ್ಯ ಚಿತ್ರಕಲಾ ಭವನ ಅಂತ ಗಾಂಧಿ ನಗರದಲ್ಲಿತ್ತು. ತುಂಬಾ ಹೆಸರುವಾಸಿಯಾಗಿದ್ದಂತ ಚಿತ್ರಕಲಾ ಶಾಲೆ ಅವಾಗ. ನಂತರದ ಚಿತ್ರ ನೋಡಿ, ಇಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿ ನೀವೆಲ್ಲರೂ ನೋಡಿರ್ಬೋದು. ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ, ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ ಅವರ ಚಿತ್ರಗಳು ನೋಡ್ಬೋದು. ವೆಂಕಟಪ್ಪ ಅವರ ಒಂದು ಕ್ಯಾರಿಕೇಚರ್ ಅನ್ನು ಇಲ್ಲಿ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತ ವಿಶ್ವೇಶ್ವರಯ್ಯ ಅವರ ಕ್ಯಾರಿಕೇಚರ್, ಮತ್ತು ನಿಮಗೆ ಎಲ್ಲರೂ ಗೊತ್ತಿರುವಂತ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಯಾರಿಕೇಚರ್. ಇದು ಪ್ರಕಾಶ್ ಬೆಳ್ಳವಾಡಿ, MS ಸತ್ಯು ಫಿಲಂ ಡೈರೆಕ್ಟರ್. ಅವ್ರದ್ದು ಒಂದು ಎಲ್ಲ ಡಿಜಿಟಲ್ ವರ್ಕ್ಗಳೆಲ್ಲಾನು ಸಾಮಾನ್ಯವಾಗಿ. ಇನ್ನು ಇಲ್ಲಿ ಪುನೀತ್ ರಾಜ್ಕುಮಾರ್, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು, ಮತ್ತು ಕಲಾಮಂದಿರದ ಆನಾ ಸುಬ್ರಾಯರ ಒಂದು ಭಾವಚಿತ್ರ ಇಲ್ಲಿದೆ. ಪಬ್ಲಿಕ್ ರಂಗಣ. BKS ವರ್ಮಾ ಅವರ ಒಂದು ಚಾರ್ಕೋಲ್ ಚಿತ್ರ ಇದು. ಕಮಲಾ ಹಂಪನ ಅವರ ಚಿತ್ರ. ಒಂದು ಒಳಗಡೆ ಹೋಗೋಣ. ಇಲ್ಲಿ ಇದೆ ರಂಗಣ್ಣ. ಮೈಸೂರು ಆನಂದ್ ಸ್ವಾಮಿ, ತುಳಸಿಗೌಡ, MR ಹಡಪದ ಒಂದು ಚಿತ್ರ.
ಯೋಗಿರಾಜ್ ಶ್ರೀರಾಮನ ಶಿಲ್ಪದ ಒಂದು ರೂವಾರಿ. ವಿಷ್ಣುವರ್ಧನ್ ಅವ್ರು ಎಲ್ಲರಿಗೂ ಗೊತ್ತೇ ಇದೆ ನಿಮ್ಗೆ, ಸಾಹಸ ಸಿಂಹ. ಮತ್ತು ಆರ್.ಕೆ. ಲಕ್ಷ್ಮಣ್ ಅವರ ಚಿತ್ರ ಎಲ್ಲ ಇದು ಇರೋಂಥ ಎಲ್ಲಾ ಚಿತ್ರಗಳು ನೀವು ಗೊತ್ತಿರುವಂಥದ್ದೇ. ಎಲ್ಲ ಲೆಜೆಂಡರ್ಸ್, ಎಲ್ಲ ಒಂದೊಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು. ಇಲ್ಲಿ ಅಂಬರೀಷ್ ಅವರ ಚಿತ್ರ ಇದೆ, ಇಲ್ಲಿ ಒಂದು ಪುತ್ತೂರು ನರಸಿಂಹ ನಾಯಕ್ ಇಷ್ಟ ಆದ್ದು, ಶಿವಮೊಗ್ಗ ಸುಬ್ಬಣ್ಣ, ಇಳಿಯರಾಜ ಅವ್ರದ್ದು, ಸುಂದರ್ ರಾಜ್. ಯಾರು ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳು ಯಾರು ಇಲ್ಲ ಇಲ್ಲಿ. ಎಲ್ಲ ಲೆಜೆಂಡರ್ಸ್, ಎಲ್ಲ ನಮ್ಮ ಇದಕ್ಕೆ ಕರ್ನಾಟಕದ ಅತ್ಯುನ್ನತ ವ್ಯಕ್ತಿಗಳು ಅಂತಂದ್ರೆ ತಪ್ಪಾಗಲಾರದು. ಇಲ್ಲಿ ಬನ್ನಿ ನೋಡಿ, ಇವರೊಂದು ಎಕ್ಸ್ಟ್ರಾ ಟಾಟಾ. ನ್ಯಾಷನಲ್ ಇಂಟರ್ನ್ಯಾಷನಲ್ ಯಾವ್ದನ್ನು ಹೇಳಕ್ಕಾಗಲ್ಲ ಅಂತ ಒಂದು ವ್ಯಕ್ತಿತ್ವದ ವ್ಯಕ್ತಿ. ಇವ್ರು ಗೊತ್ತೇ ಇದೆ ನಿಮಗೆ, ಶಂಕರ್ ನಾಗ್ ಅವರ ಪತ್ನಿ ಅರುಂಧತಿ ನಾಗ್. ಕ್ಯಾರಿಕೇಚರ್ ಆಟೋ ಇನ್ನು ಒಳಗಡೆ ಇದೆ. ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಸೀತಾರಾಮ್, ರಂಗಾಯಣ ರಘು, ಎಲ್ಲ ಫಿಲಮ್ ಲೆಜೆಂಡರ್ಸ್. ಹಾಗೆ ನೋಡ್ತಾ ಮನೆಯವರೆಗೂ ಇನ್ನು ಸಾಕಷ್ಟು ಜನ ಇದ್ದಾರೆ. ಸಾಲುಮರದ ತಿಮ್ಮಕ್ಕ, ಟ್ಯಾಗೂರು, ವಿ ನರಸಿಂಹನ್ನು, ನರಸಿಂಹರಾವ್, ಎಲಿಜಬೆತ್ತು, ಅನಿಲ್ ಕಪೂರ್, ಸಂಜಯ್ ಮಿಶ್ರಾ. ಎಸ್ ನಾಡಿಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ಕಡೆ ಬಿ.ಕೆ. ಸುಮಿತ್ರ. ಪ್ರತಾಪ್ ಸಿಂಹ, ಮಹಾತ್ಮ ಗಾಂಧಿ, ಸಂಕೇಶ್ವರ್, ಜೈಶಂಕರ್, ಸಚಿನ್ ತೆಂಡೂಲ್ಕರ್, ವಿಶ್ವನಾಥ್,
ಕಿಶೋರ್ ಕುಮಾರ್, ರೇವನ್ ರೈಮನ್, ಸಖತ್ತ ಇರತ್ತರ ಶೈಲಿ ಒಳ್ಳೆ ಸಖತ್ತ ಬೆಳ್ಳೆಲ್ಲ ಕೊಂಡೆ ಪಕ್ಕದಕ್ಕೆ ನಾಳೆ ಕೋಚ್ ಹೇಳಿದೆ ಕೊಡ್ಬೇಕು. ಸಲೀಂ ಮಾಲಿ. ಈ ಕ್ಯಾರಿಕೇಚರ್ ಅಂದ್ರೆ ಒಂದು ವ್ಯಂಗ್ಯ ಚಿತ್ರದ ಒಂದು ಭಾಗ, ಅತ್ಯಂತ ಪ್ರಭಾವಶಾಲಿಯಾದಂತ ಭಾಗ ಕ್ಯಾರಿಕೇಚರ್. ಅತ್ಯಂತ ಕಷ್ಟಕರವಾದಂಥದ್ದು ಕೂಡ, ಯಾಕೆಂದ್ರೆ ಕ್ಯಾರೆಕ್ಟರ್ನ ಕ್ಯಾಚ್ ಮಾಡುವಂಥದ್ದು ಇಲ್ಲಿ ಅವರ ಭಾವದ ಕ್ಯಾರೆಕ್ಟರ್, ಮುಖಭಾವದ ಕ್ಯಾರೆಕ್ಟರ್ ಆಗ್ಬೋದು, ಮುಖಭಾವದ ಲಕ್ಷಣಗಳಾಗ್ಬೋದು, ಎಲ್ಲವನ್ನು ಕೂಡ ಕ್ಯಾರೆಕ್ಟರ್ನ ಈ ಡ್ರಾಯಿಂಗ್ ನಲ್ಲಿ, ಪೇಂಟಿಂಗ್ ನಲ್ಲಿ ಹಿಡಿದಿಡುವಂತಹ ಒಂದು ಕ್ಯಾರೆಕ್ಟರ್ ಕ್ಯಾಚ್ ಮಾಡುವಂಥದ್ದೇ ಕ್ಯಾರಿಕೇಚರ್ ಅಂತ ಹೇಳ್ತೀವಿ. ಅದನ್ನ ಸ್ವಲ್ಪ ವ್ಯಂಗ್ಯವಾಗಿ, ಕುಜ್ಜವಾಗಿ, ಎಕ್ಸಾಗ್ಸರೇಷನ್ ಮಾಡಿ, ಕಿವಿ, ಮೂಗು ಮತ್ತೆ ಬಾಯಿ ಮತ್ತು ಆ ಒಂದು ಸ್ಟ್ರಕ್ಚರ್ನ ಎಕ್ಸಾಗ್ಸರೇಷನ್ ಮಾಡಿದಾಗ ಅದೊಂದು ವ್ಯಂಗ್ಯ ರೀತಿಯಲ್ಲಿ ಕಾಣಿಸುತ್ತೆ. ವ್ಯಂಗ್ಯ ಅಂತಂದ್ರೆ ಇಲ್ಲಿ ಕೆಟ್ಟದ್ದಲ್ಲ, ಒಂದು ಜೋಕ್ ತರ. ನಾವು ಜೋಕ್ ಹೆಂಗ್ ಕೇಳ್ತೀವಿ ಹಾಗೆ ಇದು ನಮ್ಮ ಕಲಾ ಮಾಧ್ಯಮದಲ್ಲಿ ಒಂದು ಹಾಸ್ಯದ ಪ್ರವೃತ್ತಿಯಿಂದ ಬೆಳೆದಂತ ಒಂದು ಮಾಧ್ಯಮದ ಒಂದು ಕಲೆ ಕ್ಯಾರಿಕೇಚರ್ ಅನ್ನೋದು. ವ್ಯಕ್ತಿಯ ಕ್ಯಾರೆಕ್ಟರ್ಗಳನ್ನ, ಭಾವಗಳನ್ನ ಭಾವಚಿತ್ರದ ಮೂಲಕ ತೋರಿಸುವಂತದ್ದು. ಹಾಗಾಗಿ ಇಲ್ಲಿ ಅದೆಲ್ಲವೂ ಡಿಜಿಟಲ್ ಮಾಧ್ಯಮದಲ್ಲಿ ಮೂಡಿ ಬಂದಿವೆ. ಇಲ್ಲಿ ಅಪರ್ಣ ಅವ್ರದ್ದೊಂದಿದೆ, ಎಲ್ಲಾರ್ದು ನೀವು ನೋಡ್ತಾ ಇದ್ದೀರ. ಇವರು ಚಂದಮಾಮ ಚಿತ್ರಗಳನ್ನ ಬರಿತಾ ಇದ್ದಂಥವ್ರು. ಅನೇಕ ಎಲ್ಲಾ ದೊಡ್ಡ ದೊಡ್ಡ ಮಂಜುನಾಥ್, ಡಾಕ್ಟರ್ ಮಂಜುನಾಥ್, ಹಾಗೆ ನೋಡ್ತಾ ಬಂದ್ವಿ ಪಿ.ವಿ. ಶ್ರೀನಿವಾಸ್. ನಮಸ್ಕಾರ, ನನ್ನ ಹೆಸರು ಅಶೋಕ್ ಅಂತೇಳಿ. ಅಂಜಿನ್ ಸ್ವಾಮಿ ಅವರ ವ್ಯಂಗ್ಯಚಿತ್ರಗಳನ್ನ ನಾನು ಕಳೆದ 4-5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರ ಬಗ್ಗೆ ಆಗ್ಲಿ, ಆ ಕಲಾಕೃತಿ ಬಗ್ಗೆ ಆಗ್ಲಿ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಅಷ್ಟು ಭಾವನಾತ್ಮಕವಾದಂತ ಚೆಹರೆಗಳನ್ನ ಅವರ ಭಾವಚಿತ್ರಗಳಲ್ಲಿ ಕೊಡ್ತಾರೆ. ಬಂದು ಕಾರ್ಟೂನ್ ಅನ್ನೋದು ಇವಾಗ ಅದು ಕಲಾತ್ಮತೆಗಿಂತ ಮೀರಿದ ಒಂದು ಕೃತಿ ಅದು. ಇವಾಗ ಅದು ಬರೀ ಕಾರ್ಟೂನ್ ಅಂತ ನಾನು ಹೇಳೋದು ಕಷ್ಟ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಅಂತ ಕಲಾಕೃತಿಗಳು ಇವು. ಧನ್ಯವಾದಗಳು. ಸ್ನೇಹಿತರೆ, ಎಲ್ಲ ಕಲಾಕೃತಿಗಳು ಡಿಜಿಟಲ್ ಮಾಧ್ಯಮದಲ್ಲಿ ಮೂಡಿ ಬಂದಿರೋವು. ಅವರ ಕೈ ಚಳಕವನ್ನು ಇಲ್ಲಿ ನೋಡ್ಬೋದು. ಇದು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪ್ರಾರಂಭವಾದಂಥ ಪ್ರದರ್ಶನ. ನಂತರ ಇದು ಇನ್ನೂ ಕೆಲವು ಕಾಲ ಇರುತ್ತೆ. ಎಲ್ಲರೂ ಬಂದು ನೋಡಿ. ಸ್ನೇಹಿತರೆ, ಈ ಪ್ರದರ್ಶನದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಹೆಸರುವಾಸಿಯಾದಂಥವರು, ದೇಶಕ್ಕೆ ಉತ್ತಮವಾದ ಕೊಡುಗೆಗಳನ್ನು ಕೊಟ್ಟಂಥವರು, ಈಗ ಅಲ್ಲಿ ಇರುವಂಥವ್ರು ಮತ್ತು ಇಲ್ಲದವರು ಎಲ್ಲರೂ ಕೂಡ ಇಲ್ಲಿ ಇದೆ. ಎಲ್ಲರ ಭಾವಚಿತ್ರಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ತುಂಬ ಉತ್ತಮವಾದಂಥ ಅವಕಾಶ ಇದು. ಯಾಕೆಂದರೆ ಇಂಥ ಒಂದು ಅವಕಾಶ ಮತ್ತೆ ಸಿಕ್ಕೋದು ಕಷ್ಟ. ಇಷ್ಟೊಂದು ಜನಗಳ ಒಟ್ಟಿಗೆ ಭಾವಚಿತ್ರಗಳು ಸಿಕ್ಕೋದು ನಮ್ಮ ನಂಜುಂಡಸ್ವಾಮಿಯವರ ಕೈ ಚಳಕದಿಂದ ಅಂತಲೇ ಹೇಳ್ಬೋದು. ಆದ್ದರಿಂದ ಎಲ್ಲರೂ ಬನ್ನಿ, ಈ ಅವಕಾಶವನ್ನು ತಪ್ಪಿಸ್ಕೊಬೇಡಿ, ನೋಡಿ. ನಿಮಗೇನು ಅನಿಸುತ್ತೆ ಈ ಒಂದು ಪ್ರದರ್ಶನದ ಎಲ್ಲ ಭಾಗಗಳನ್ನು ನೋಡಿ ಕಾಮೆಂಟ್ ಮಾಡಿ. ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ
ಕಾಮೆಂಟ್ ಮಾಡಿ ಯಾರ ಚಿತ್ರ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇದು ರಾಜ್ಕುಮಾರ್ ಅವರ ಒಂದು ಕುರುಬನ ಚಿತ್ರ ಕೂಡ ಇದೆ ನೋಡಿ. 2-3 ಚಿತ್ರ ಇದೆ ರಾಜ್ಕುಮಾರ್ ಅವ್ರದ್ದು. ಇನ್ನು ಕೂಡ ನೋಡಿ. CR ಅಶ್ವಥ್ ನೋಡ್ತಾ ಹೋಗಿ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.